ಪಟ್ಟಣಕ್ಕೆ ಹೋಗಿರೋದು ಏನು ಅಂತಂದ್ರೆ ಅವರೆಲ್ಲ ಎಷ್ಟು ಸಂಪಾದನೆ ಮಾಡ್ತಾರೆ? 20,000 30,000 50,000 ಬೇಡ 1,00,000. ಈಗ ನಾನು ಈಗ ಟೀಚರ್ ಆಗಿದ್ದೆ, ಕೆಲಸ ಬಿಟ್ಟು ಬಂದು ಇವತ್ತು ನಾನು ಅರ್ನ್ ಮಾಡ್ತಾ ಇರ್ತಕ್ಕಂಥ 3 ರಿಂದ 4 ಲಕ್ಷ ಅರ್ನ್ ಮಾಡ್ತೀನಿ ಪ್ರತಿ ತಿಂಗಳು. ಯಾವ ಮಲ್ಟಿನ್ಯಾಷನಲ್ ಕಂಪನಿನಲ್ಲಿ ಏನು ಸಂಪಾದನೆ ಮಾಡಕ್ಕೆ ಅವ್ರ ಮಾತು ಕೇಳ್ಕೊಂಡು ಸಂಪಾದನೆ ಮಾಡ್ತಾರ, ಅಲ್ಲಿ ಲೇಬರ್, ಇಲ್ಲಿ ನಾನು ಓನರ್. ಅಗ್ರಿಕಲ್ಚರಲ್ ಏನಾಗಿರುತ್ತೆ ಅಂತಂದ್ರೆ ನಾನು ಓನರ್ಶಿಪ್ ನ ಎಂಜಾಯ್ ಮಾಡ್ತಿರ್ತೀನಿ, ಅಲ್ಲಿ ಲೇಬರ್ ಆಗಿರ್ತಾನೆ. ಅವನು BSc ಮಾಡಿರ್ಬೋದು, MSc ಮಾಡಿರ್ಬೋದು, ಏನೇ ಮಾಡಿರ್ಬೋದು, ಒನ್ ಆಫ್ ದಿ ಲೇಬರ್. ನಾನು ಅದೇ ಕಾರಣಕ್ಕೋಸ್ಕರ ಇಲ್ಲಿ ಓನರ್ಶಿಪ್ ಇದೆ, ಇಲ್ಲಿ ನಂದೇ ಆದ ಥಿಂಕಿಂಗ್ ಡೆವಲಪ್ ಆಗುತ್ತೆ. ನಾನು ಒಬ್ಬ ಲೇಬರ್ ಆಗಿ ಕೆಲಸ ಮಾಡೋದ್ರ ಬದಲು ನಾನು ಇಲ್ಲಿ ಓನರ್ ಆಗಿ ನನ್ನದೇ ಆದ ಐಡಿಯಾಲಜಿ ಇಟ್ಕೊಂಡು, ನನ್ನದೇ ಆದ ಮಾನಸಿಕತೆನ ಇಟ್ಕೊಂಡು, ನನ್ನದೇ ಆದ ಡ್ರೀಮ್ಗಳನ್ನು ಕಟ್ಟಿಕೊಂಡು ನಾನಿಲ್ಲಿ ಪ್ರಬುದ್ಧವಾಗಿ ಬೆಳಿಬೋದು. ಸೊ ಬರೀ ಹಣ ಸಂಪಾದನೆ ಮಾಡೋದು, ಒಂದು ಕಾರ್ ತಗೊಳ್ಳೋದು, ಮನೆ ಕಟ್ಟೋದು, ಕೊನೆಗೊಂದು ದಿವಸ ಮಣ್ಣಿಗೆ ಹೋಗೋದಲ್ಲ. ಇಲ್ಲಿ ನಮ್ಮ ಡ್ರೀಮ್ನ ನಾವೇ ಅಚೀವ್ ಮಾಡಬೇಕು. ಮತ್ತು ಸ್ವಾಭಿಮಾನದಿಂದ, ಸ್ವಾವಲಂಬನೆಯಿಂದ ಬದುಕನ್ನು ಕಟ್ಕೊಳ್ಳೋದಿದೆಯಲ್ಲ, ಅದು ಮುಖ್ಯ. ಅದು ಎಲ್ಲಿದೆ ಅಂದರೆ ಅಗ್ರಿಕಲ್ಚರಲ್ಲೇ ಇರೋದು.